ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಮಂಗಳವಾರ ಸಾಯಂಕಾಲ ಎಲ್ಲ ಕೆಲಸ ಮುಗ್ದೈತಿ. ದೀಪ ಹಚ್ಚಬೇಕು. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗಿಂದ ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೀನಿ. ಮಧ್ಯಾಹ್ನದಾಗಿಂದ ಏನು ಮಾಡಲಿಲ್ಲ, ವಿಡಿಯೋ ಮಾಡ್ಕೊಲಿಲ್ಲ. ಈಗಲೂ ಏನು ಕೆಲಸ ಮಾಡೋದು ಅದೆಲ್ಲ ವಿಡಿಯೋ ಮಾಡ್ಕೊಲಿಲ್ಲ. ಯಾಕಂದ್ರೆ ಪದೇ ಪದೇ ಅನ್ನಕ್ಕೆ ತರ್ಸೋದೇನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಲಿಲ್ಲ. ಎಲ್ಲ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಸಾಯಂಕಾಲ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚಿ ಪೂಜೆ ಮುಗಿಸ್ಬಿಟ್ಟು ಈಗ ವಿಡಿಯೋ ಮಾಡಾಕತ್ತೀನಿ. ಈ ಟಿವಿನ ಮ್ಯೂಟ್ ಮಾಡ್ತೀನಿ, ನೆನಪ ಇಲ್ಲ. ಚಾನಂತರೂ ಕುಡ್ದೇ ಇಲ್ಲ. ಯಾಕಂದ್ರೆ ನಮ್ಮನೆಯವ್ರಿದ್ರೆ ಕಾಸ್ತಿದ್ವಿ, ಅವ್ರೂ ಇಲ್ಲ. ಈಕಿನ ನಮಿತ ಬಂದು ಈಗ ತಿಂದು ಕೂತಾಳ. ಈಕೆ ಅಂತ ನಾವೇ ಕುಡಿಯೋಂಗಿಲ್ಲ, ನಾನು ಒಬ್ಬಕ್ಕೆ ಕುಡಿಯೋದೇನು ಅಂತ ಹೇಳ್ಬಿಟ್ಟು ಕುಡಿಯೋಕೆ ಹೋಗಲಿಲ್ಲ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ನಮಿತಾ, ರಾತ್ರಿ ಊಟ ಈಗ ತಿಂದಿದ್ದಿ 7 ಗಂಟೆಗೆ. ನಿನ್ನೆ ಅನ್ನ ಸಾಂಬಾರು ಮಾಡಿದೆ, ತಿನ್ನಲೇ ಇಲ್ಲ. ಹಂಗೈತೆ ಅದು. ಬೇಡವಾ? ಹಣ್ಣು ತಿಂದು ಮಕ್ಕೋ, ನಿಂದು ಹಣ್ಣು ಹಂಗೈತದ. ಇದು ಪಪ್ಪಾಯ ಹಾಕಿನ ನೋಡ್ರಿ, ಅಕ್ಕಿದಂಕಾರ ಹೆಚ್ಚಿಂದ ಏನ. ಬಾ ಬಾ ಸಾಕು. ಕಿಟಕಿಯಾಗ ನಿಂತಿದ್ದೆ ನೋಡ್ರಿ, ಕೂಲ್ದ ಹೆಂಗೆ ಮಾಡ್ಕೊಂಡಾಳ ನೋಡ್ರಿ. ಕೂಲ್ದ ಬಿಟ್ರೆ ಹಿಂಗೆ ಮಾಡ್ಕೊತಾಳ್ರಿ ಆಕಿ. ಕ್ಲಿಪ್ಪಲ್ಲಿ ಐತಿ, ಕಣ್ಣು ಉರಿತಾವ. ಬೆಳಿಗ್ಗೆ ಬೇಗ ಎದ್ಲು. ನಾನು ಆಕಿ ನಮಿತನ ಬಿಟ್ಟು ಬಂದಕ್ಕಿನ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ವಿ. ಒಂದು ಮುಕ್ಕಾಲು ತಾಸು, ಅರ್ಧ ತಾಸು ಮೇಲೆ ಹೊಳ್ಳಿ ಮಕ್ಕೊಂಡಿದ್ವಿ. ಮಧ್ಯಾಹ್ನ ಮಣಗಿಸಿದ್ರೆ ಮಕ್ಕೊಂಡಿಲ್ಲ. ಈಗ ನೋಡ್ರಿ ಹಿಂಗೆ ಮಾಡ್ತಾ. ಮಧ್ಯಾಹ್ನ ಮಣಗಿಸಿಲ್ಲ ಅಂದ್ರೆ ಹಿಂಗೆ ಎಷ್ಟೊತ್ತಿನ ಮಟ ನಿಂದಿರ್ತಿದ್ದಾಳು ಯಪ್ಪ. ಕಿಟಕಿ ಒಳಗೆ ಕಣ್ಣು ಕೆಂಪಾಗ್ಯಾವ ನೋಡ್ರಿ, ನಿದ್ದಿರ್ಲಾರ. ಈಗ ಒಂಚೂರು ಅನ್ನ ಮಾಡ್ತೀನಿ, ಬಿಸಿ ಅನ್ನ ಮಾಡ್ತೀನಿ. ಅನ್ನ ಉಂಡು ಮಾಡ್ಕೊಂಬಿಡುವಂತ ಈಗ. ಬಾ ಶಾನೇಕಿ ನಾವೇ ಹಾಯ್ ಏನವ. ಹಾಯ್ ಮಾಡು. ಅಲ್ಲಿ ನೋಡು, ಹಾಯ್. ಕಣ್ಣು ಮ್ಯಾಕ ನೋಡು. ಇದ್ರ ಸೌಂಡಿಗೆ ನೋಡ್ರಿ, ಗೇಟಿನ ಸೌಂಡಿಗೆ ಹಿಂಗೆ ಹೆದರ್ತಾವ್ರಿ. ಅವರಪ್ಪ ಇವತ್ತು ಬಿಡಾಕುಂತಾರ. ನಾಳೆ ಒಂದು 10 ಗಂಟೆ 11 ಗಂಟೆಗೆ ಹಿಂಗೆ ಬರ್ತಾರೆ ನಮ್ಮ ಮನೆಯವ್ರು. ಅಲ್ಲಿ ಮಟ್ಟ ಎಲ್ಲ ನಾವೇ ಮೇಂಟೈನ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ನಾನು ಅನ್ನಕ್ಕೆ ಇಡ್ತೀನಿ. ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಅಕ್ಕಿಗೆ. ಇರ್ರಿ ಅಕ್ಕಿನ ಹಿಂಗೆ ನಡ್ಬರ್ಕ್ ಬಿಟ್ಟು ಬಂದರೆ ಬಾ ಅಲ್ಲಿ ಅಡುಗೆ ಮನೆಗೆ ಹೋಗಂಬ. ಅಕ್ಕಿನ ಹಿಂಗೆ ನಡ್ಬರ್ಕ್ ಬಿಟ್ಟು ಬರೋ ಹಂಗಿಲ್ಲ. ಬಾ ಕಿಟಕಿ ಸಾಕು, ಬಾ ಅಡುಗೆ ಮನೆಗೆ ಹೋಗಮ್ಮ. ನೋಡ್ರಿ, ಅಮ್ಮ ಅಂತೈತಿ, ಗುಂಡು ಅಮ್ಮ ಅಂತೈತಿ, ಅವ್ವ ಅಂತೈತಿ. ಇದು ಬಾ. ಎಲ್ಲಿ ನಿಂದಿರ್ತೀವ? ಇನ್ನಿಂದ್ರಿ ಇದನ್ನ ಹಿಡ್ಕೊ ನೋಡಲ್ಲ. ನೀನು ಹಿಡ್ಕೊನಾರಿಗೆ ನಾವು ವಿಡಿಯೋ ಒಂದು ನಿಮಿಷ ಇರ್ರಿ. ನೋಡ್ರಿ ಪಾತ್ರೆ ಎಷ್ಟು ಅದಾವ ನೋಡ್ರಿ. ನಾವು 100 ಮಂದಿ ಅಂದ್ರೂ ದೋಸೆ ಹಿಟ್ಟಿಂದು ದೋಸೆ ಹಂಚಿ ತೊಳೆದಿಲ್ಲ. ನಾಳೆ ಬೆಳಿಗ್ಗೆ ತೊಳಿತೀನಿ. ಯಾಕಂದ್ರೆ ಅದನ್ನು ಬಿಸಿ ಇತ್ತು, ಹಾಗಾಗಿ ತೊಳ್ಯಾಕೆ ಹೋಗಲಿಲ್ಲ. ಅವಾಗಲೇ ನಮಿತಾಗ ದೋಸೆ ಹಾಕಿಕೊಟ್ಟೆ. ಒಂದು 6 ಗಂಟೆ ಸುಮಾರು 5ಕ್ಕೆ ಬರ್ತಾಳೆ. 5ರಿಂದ 6 ಗಂಟೆ ಮಟ್ಟ ಮಕ್ಕೊಂಡು ಅದ್ಮೇಲೆ ಹಾಕಿಕೊಟ್ಟಿದ್ನೆ. ಹಂಗಾಗಿ ಬಿಸಿ ಅದು ನೀರು ಹಾಕಿ ತೊಳಿಬಾರ್ದು, ಕಬ್ಬಿಣದ್ದು ಐರನ್. ಹಂಗಾಗಿ ಕಾಸ್ಟ್ ಆಗುತ್ತೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಹೋಗೋದಕ್ಕಿಂತ ಮುಂಚೆನ ತರಕಾರಿ ಎಲ್ಲ ತಂದಿಟ್ಟೋಗಿದ್ರು. ಹೀರೆಕಾಯಿ, ಇದು ಬೆಂಡಿ ಇಲ್ಲ, ನಾನೇ ಹೋಗಿದ್ದು ನೋಡ್ರಿ. ವಿಡಿಯೋದಾಗ ಹೇಳೀನಿ ಎಷ್ಟು ಫ್ರೆಶ್ ಈ ಥರ ಬಾಕ್ಸ್ನಾಗ. ಏನೋ ನನಗೆ ಭಯ ಆಗಿತ್ತು, ಎಲ್ಲಿ ಕೆಟ್ಬಿಡ್ತಾವೋ ಏನೋ ಅಂತ ಅಂದ್ಕೊಂಡಿದ್ದೆ. ಏನಂದ್ರೆ ಏನಾಗಿಲ್ಲ ನೋಡ್ರಿ. ಎಲ್ಲ ಹೆಂಗೆ ಇಟ್ಟಿನಿ ಹಂಗೆ ಫ್ರೆಶ್ ಆಗಿದಾವೆ. ನೀರು ಹೊಡೆದಿಲ್ಲ, ಏನಿಲ್ಲ. ಫುಲ್ ಏರ್ ಟೈಟ್ ಕಂಟೈನರ್ ಥರ ಐತಿದೆ ಬಾಕ್ಸ್ ನೋಡ್ರಿ. ಇಲ್ಲ ಚೂರು ಕಿಚ್ಚ. ಈಗ ನಾಳೆಗೆ ಪಲ್ಯಕ್ಕೆ ಈಗ 2 ದಿನ ಅಂತೂ ಹೆಂಗೆ ಮಾಡಿದೆ. ಇಡ್ಲಿ ದೋಸೆ ಮಾಡಿದೆ. ಇಡ್ಲಿ ದೋಸೆ ಈಸಿ, ಲಘುನ ಮಾಡಿಕೊಟ್ಟು ಕಳಿಸ್ಬಿಡ್ಬೋದು. ಚಿಂತಿನೇ ಇರಲ್ಲ ನಾಷ್ಟದ್ದು. ಅದಕ್ಕೆ ನಾಳೆಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಬೆಂಡೆಕಾಯಿ ನಾಳೆ ತೊಳೆದು ಒರೆಸಿ ಹೆಚ್ಚಿ ಪಲ್ಯ ಮಾಡ್ಬೇಕು ಅಂದ್ರೆ
ಅಷ್ಟೇ ಲೇಟ್ ಆಗಿಬಿಡ್ತೈತಿ. 5 ಗಂಟೆಗೆ ಎದ್ರೆ ಆಗತ್ತೆ, ಆದ್ರೆ ಲೇಟ್ ಮಾಡ್ಕೊಳೋದು ಬೇಡ. ಇವತ್ತು ಈಗ ಇವ್ನು ಹೆಚ್ಚಿಟ್ಟನೆ ಅಂದ್ರೆ ನಾಳೆ ಬೆಳಿಗ್ಗೆ ಹುರಿದಕ್ಕಿನ ಪಲ್ಯ ಮಾಡ್ಕೊಬೋದು. ಅನ್ನಕ್ಕೆ ಇಡ್ತೀನಿ, ಈಗ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ. ಇದು ಇನ್ನೂ ಐತಿ ಅನ್ನ, ನಿನ್ನ ರಾತ್ರಿ ಇದು ಚೆನ್ನಾಗೈತೋ ಇಲ್ಲ ನಾನು ನೋಡಿಲ್ಲ. ಏನಾಗಿದೆ ಚೆನ್ನಾಗೈತಿ, ಇದನ್ನು ನಾನು ಉಣ್ತೀನಿ. ನಮಿತನ ಪಾಲಿ ನೋಡಿ ಮಜ್ಜಿಗೆ ಸಾರು ಹಾಕಿದ ಇದು. ಹೌದಾ, ಮಧ್ಯಾಹ್ನ ಬಂದು ಉಣ್ತಾಳೆ ಅಂದ್ಕೊಂಡೆ. ದೋಸೆ ಹಾಕಿ ಅದು ದೋಸೆ ಹಿಟ್ಟು ಏನಂದ್ರೆ ಕರೆಕ್ಟ್ 3 ದೋಸೆ ಆಗೋಷ್ಟು ಹಿಟ್ಟು ಉಳಿದಿತ್ತು. ಅದನ್ನ ಈಗ ಒಂದು ಬಾಕ್ಸ್ನಾಗ ತೆಗೆದಿಟ್ಟನೆ ಅಂದ್ರೆ ಅದನ್ನು ಮಾಡ್ಕೊಳಕ್ಕೆ ನೆನಪಾಗಲ್ಲ ಫ್ರಿಜ್ನಾಗ ಇಟ್ಬಿಟ್ರೆ. ಮತ್ತು ಇಟ್ಟು ಅದು ಅಲ್ಲೇ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ತಿಂತೀನೋ ತಿಂತೀನಿ ಅಂದ್ರು. ಹಾಂ, ಫುಲ್ಲ ಕಟ್ ಮಾಡಿ ಕ್ಲಿಪ್ಪು ಇಡೀ ದಿನ ಕ್ಲಿಪ್ ಬೀಳಿಸ್ಬೇಕು. ನೋಡಿ ಹೊರಗೆ ನಡಿ, ಹೊರಗೆ ನಡಿ. ಆಕಿಗೆ ಒಂದು ಬಟ್ಲ ಮಾಡಿ ಉಣಿಸಿ ಮನಗಿಸ್ಬಿಡ್ತೀನಿ ಬೇಗ. ಆಯ್ತು ನೋಡಿ, ಮಮ್ಮು ಬೇಕಾ? ಮಮ್ಮು ಬಾ ಬಾ ಹೊರಗೆ ಹೋಗ್ಬಾ. ಆಯ್ತು ಬಾ, ಎದುರಿಸ್ತಾಳ್ರಿ, ಅಳಂಗಿಲ್ಲ, ಪೂರ್ತಿ ಅಳಂಗಿಲ್ಲ. ಇಷ್ಟು ಮಾಡ್ತಾ ಕಣ್ಣು ಮ್ಯಾಕ್ ಮಾಡಕತ್ತ ಅಂದ್ರೆ ಕಣ್ಣು ಮ್ಯಾಕ್ ಮಾಡಕತ್ತ ಆಯ್ತು ನೋಡಿ. ಬೂ ಕುಡಿತೇನ? ಬೂ ಕುಡಿತೇನೆ. ಅಕ್ಕಿ ನಾನು ನಿಂದ್ರಿಸಿ ಬಂದೀನಿ. ಒಂದು ಸ್ವಲ್ಪ ಹೊರಗೆ ನಿಂದಿರಿಸಿ ಆಮೇಲೆ ಒಳಗೆ ಕರ್ಕೊಂಬಂದು ಸುಮ್ಮನೆ ಹಾಕ್ಕಾಳ. ಇಲ್ಲಾಂದ್ರೆ ಈಗೇನು ಮಾಡೋಕ್ಕೆ ಬಿಡಲ್ಲ ನನಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ ಸ್ವಚ್ಛಗೆ 2 ಸಲ ತೊಳೆದೆ ಬೆಂಡೆಕಾಯಿ. ಯಪ್ಪ ಎಷ್ಟು ಹೊಲಸಿತ್ತಂದ್ರೆ ತಿಂದ್ಬಿಟ್ರೆ ಹಂಗೆ ತಿಂದ್ಬಿಟ್ರೆ 2 ಸಲ ತೊಳೆದೀನಿ. ಫಸ್ಟ್ ಒಂದು ಸಲ ತೊಳೆದಾಗ ಎಷ್ಟೊಂದು ಗಲೀಜು ಧೂಳು ಸಣ್ಣದು ಇದ್ರ ಥರ ಇತ್ತು. ಗುಂಜು ಅಂತೀವಿ ನಾವು, ಗುಂಜು ಆ ಥರ ಇತ್ತು. ಯಾಕಂದ್ರೆ ಇದ್ರೊಳಗೆ ಹಾಕಿ ತೊಗೊಂಬಂದಿರ್ತಾರೆ ನೋಡ್ರಿ ಇವನ್ನ. ಏನೋ ಮೆಸೇಜ್ ಬಂತು ನೋಡಿದೆ. ನಮ್ಮೂರ ಕಡೆ ಎಲ್ಲ ಚೀಲ ಹಾಕಿ ತುಂಬಿ ಕಳಿಸ್ತಾರೆ ಇವನ್ನ. ಅದಕ್ಕೆ ನಾನು ಗುಂಜು ಹತ್ತೀವಿ, ಅದಕ್ಕೆ ಚೀಲದ ಗುಂಜು ಹತ್ತಿತ್ತು. ಸ್ವಚ್ಛಗೆ ತೊಳೆದೆ. ಈಗ ಇವನ್ನ ಒರೆಸ್ಬೇಕು. ಬಟ್ಟೆ ತೊಗೊಂಡು ಒರೆಸಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊತೀನಿ. ಆಮೇಲೆ ನಾನು ಒಂದು ಆರ್ಡರ್ ಮಾಡಿದ್ದೆ, ಬಂದೈತಿ. ಅದೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಹಂಗೆ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಿದೆ ನೋಡಿರಿ. ಇಲ್ಲೈತೆ ನೋಡಿರಿ, ಪ್ಯಾಕ್ ಬಂದೈತಿ. ಇವಾಗ ಓಪನ್ ಮಾಡ್ತೀನಿ. ನಾನು ನೇರವಾಗಿ ಕೂತ್ಕೊಂಡು ಓಪನ್ ಮಾಡೋಕ್ಕಾಗಲ್ಲ, ಕೆಳಗಡೆ ಇಟ್ಟು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಬರ್ರಿ ಓಪನ್ ಮಾಡೋಣ. ಈಗ ನಾನು ಇನ್ನೂ ಓಪನ್ ಮಾಡಿಲ್ಲ, ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ನಮ್ಮ ನವಕ್ಕ ಈಗ ನೋಡ್ರಿ ಓಪನ್ ಮಾಡ್ತೀನಿ. ಮನೆಗೆ ಬೇಕಾಗಿದ್ದಿದ್ದು, ಅಡುಗೆ ಮನೆಗೆ. ನೋಡಿ ಫ್ರೆಂಡ್ಸ್, ಇದನ್ನು ಹಿಂಗೆ ವಿಡಿಯೋ ಮಾಡಾಕತ್ತೀನಿ. ಯಾಕಂದ್ರೆ ಏನಾದರೂ ಇದಾಗಿದ್ರೆ, ಡ್ಯಾಮೇಜ್ ಆಗಿದ್ರೆ ವಿಡಿಯೋನ ಶೇರ್ ಮಾಡ್ಕೋಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು. ವಿಡಿಯೋ ಮಾಡ್ಕೊಳ್ಳಾರ್ದ ವಿಡಿಯೋ ಇದನ್ನು ಓಪನ್ ಮಾಡಿದ್ರೆ ಆಮೇಲೆ ಗೊತ್ತಾಗಿಲ್ಲ ಅವರಿಗೆ, ಕಳಿಸ್ತೇವ್ರಿಗೆ. ಪ್ಯಾಕಿಂಗ್ ಚೆನ್ನಾಗೈತಿ. ಏನು ಹೇಳ್ಬೋದು ಫ್ರೆಂಡ್ಸ್, ಇದು ಗ್ಲಾಸಿಂದು ಜಾರ್, ಗ್ಲಾಸ್ ಜಾರ್ ಕಂಟೈನರ್ ನೋಡ್ರಿ. ಈ ಥರ ಐತೆ. ಇದು ಪ್ಲಾಸ್ಟಿಕ್. ಇದು
ಅರ್ಧ ಕೆ ಜಿದು ಅಂತ ಹಾಕ್ಯಾರ. ನೋಡ್ಬೇಕು ಅರ್ಧ ಕೆ ಜಿ ಇಡ್ಸುತ್ತೆ ಏನೋ ಒಂದು 300 ಗ್ರಾಮ್ ಇಡ್ಸುತ್ತೆ ಗೊತ್ತಿಲ್ಲ. ಹಾಕಿ ನೋಡಿದ್ರೆ ಗೊತ್ತಾಕತಿ. ಇದು ಒಂದು ನೋಡ್ತೀನಿ ಎಲ್ಲವೂ ಹೆಂಗದಾವ ಅಂತ ಹೇಳ್ಬಿಟ್ಟು. ಹಗುರ ಅದಾವು, ಅಷ್ಟೊಂದು ಏನು ವೇಟ್ ಇಲ್ಲ. ವಾ ಏನವ ಚೆನ್ನಾಗೈತಿ ಫ್ರೆಂಡ್ಸ್, ಏನಾಗಿಲ್ಲ. ಕ್ವಾಲಿಟಿನೂ ಪರವಾಗಿಲ್ಲ ನಾವು ಕೊಟ್ಟಿರೋ ದುಡ್ಡಿಗೆ. ಓ ಏನವ ಯಪ್ಪ, ಹುಷಾರಾಗಿ ಮೇಂಟೈನ್ ಮಾಡ್ಕೋಬೇಕು ಇವನ್ನ. ನೋಡಿರಿ, ಇವನ್ನ ವಾಶ್ ಮಾಡಿ ಚೆಕ್ ಮಾಡಾಕತ್ತೀನಿ ಎಲ್ಲ ಹೆಂಗೆ ಬಂದಾವು ಅಂತ ಹೇಳ್ಬಿಟ್ಟು. ನೋಡಿರಿ 600 ಗ್ರಾಮ್ ಅಂದಾರ, ಬಟ್ ಅರ್ಧ ಕೆ ಜಿ ಇಡ್ಸುತ್ತಾನೆ ಇಲ್ಲ, ನೋಡಬೇಕು. ನೋಡಿರಿ ಚೆನ್ನಾಗದ, ಕ್ವಾಲಿಟಿ ಚಲೋ ಅದಾವ. ನಂಗೆ ಡೌಟ್ ಇತ್ತು, ಇವನ್ನ ಮೀಶೋದೊಳಗೆ ತರಿಸ್ಕೊಂಡೀನಿ ಫ್ರೆಂಡ್ಸ್. ನಾನು ಆರ್ಡ್ರ್ ಮಾಡಿದ್ದೆ, 8 ದಿನ ಆಗಿತ್ತು ಅಲ್ಲಿ ಆರ್ಡ್ರ್ ಮಾಡಿ. 27ಕ್ಕೆ ಬರ್ತಿತ್ತು, ಯಾಕೋ 2 ದಿನ ಲಘು ಬಂದೈತಿ. ಪ್ಯಾಚ್ ತೆಗೆದ ಚೆಲ್ನು. ನೋಡಿ ಪ್ಯಾಕಿಂಗ್ ಚಲೋ ಮಾಡ್ರಿ, ಹೊಡಿಲಾರ್ದಂಗೆ. ಇವು ಇದು ಹೆಸರು ಕಾಳು, ಆಮೇಲೆ ಉದ್ದಿನ ಕಾಳು, ಉದ್ದಿನ ಬ್ಯಾಳಿ, ಉದ್ದಿನ ಕಾಳು, ಆಮೇಲೆ ತೊಗರಿ ಬ್ಯಾಳಿ ಎಲ್ಲ ಅಕ್ಕಡಿ ಕಾಳು ಹಾಕಿಡಕ್ಕೆ ಸ್ಟೀಲಿನ ಡಬ್ಬ ಇದಾವಲ್ಲ, ನಾ ಮಾತಾಡ್ದಂಗೆಲ್ಲ ಇಕ್ಕಿದ್ದು ಚಲೋ ಆಗುತ್ತೆ. ಚೆನ್ನಾಗದ, ಏನೂ ಡ್ಯಾಮೇಜ್ ಆಗಿಲ್ಲ ನೋಡಿರಿ. ರಿವ್ಯೂ ನೋಡ್ಬಿಟ್ಟು ತೊಗೊಂಡೆ ನಾನು ಇವನ್ನೆಲ್ಲ. ನೋಡಿರಿ ಈ ಥರ ಥರ್ಮೋಕೋಲ ಏನಂತಾರೆ, ಥರ್ಮೋಕೋಲನ ಅಲ್ಲಿದೆ, ಒಂಥರ ಚೆನ್ನಾಗೈತಿ. ತೆಗೆದು ಇಡ್ತೀನಿ. ನೀವು ಎದಕ್ಕಾರ ನಮ್ಮ ತಗ ಪ್ರಾಜೆಕ್ಟ್ ವರ್ಕ್ ಏನಾದ್ರು ಕೊಟ್ಟಿರ್ತಾರಲ್ಲ ಮಾಡ್ಕೊಬೇಕು. ನೋಡಿರಿ ಫ್ರೆಂಡ್ಸ್, ನಿಮಗೂ ಬೇಕು ಈ ಥರದ್ದು ಜಾರ್ ಅಂದ್ರೆ ತರಿಸ್ಕೋಬೋದು, ಕ್ವಾಲಿಟಿ ಚೆನ್ನಾಗದವು. ಅರ್ಧ ಕೆ ಜಿ ಹಿಡಿಸುತ್ತಾನ ನೋಡ್ತೀನಿ ನಾನು, ಹಾಕಿಬಿಟ್ಟು ಅರ್ಧ ಕೆ ಜಿದು ಏನಾದರೂ ಹಾಕಿ ನೋಡಿದರೆ ಎಷ್ಟು ಗ್ರಾಮ್ ಹಿಡಿತೈತೆ ಅನ್ನೋದು ಗೊತ್ತಾಕೈತಿ. ಚೆನ್ನಾಗದವು ಫ್ರೆಂಡ್ಸ್, ನೋಡೋಕೆ ಲುಕ್ ಚೆನ್ನಾಗೈತಿ. ಕ್ಯೂಬ್ ಶೇಪ್ ಅಂದ್ರೆ ಕೈಯಾಗ ಹಿಡ್ಕೊಳಕ್ಕೆ, ಹ್ಯಾಂಡಲ್ ಮಾಡೋಕ್ಕೆ ಚೆನ್ನಾಗಿ ಗ್ರಿಪ್ಪಾಗಿ ಬರ್ತಾವೆ. ರೌಂಡ್ ಆದ್ರೆ ಒಂಥರ ಕೈ ಜಾರಿತಾವು. ಹಾಗಾಗಿ ಈಗ ನಮ್ಮ ಮನ್ಯಾಗ 2 ಯೂಸ್ ಮಾಡಾಕತ್ತಿದ್ದೆ, 1 ಕೆ ಜಿ ಅವು. ಈಗ ಚಿಕ್ಕ ತರಿಸಿ ನೋಡ್ಬೇಕಂತ ಹೇಳ್ಬಿಟ್ಟು ತರಿಸೀನಿ. ಮತ್ತು ನೋಡೋಣ ಮುಂದೆ ಬೇಕಂದ್ರೆ 1 ಕೆ ಜಿ ತರಿಸ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇಷ್ಟು ಚಿಕ್ಕ ತರಿಸಿ. ನೋಡಿರಿ ಚೆನ್ನಾಗದ, ಎಷ್ಟು ಚೆನ್ನಾಗದಾವ ಅಂದ್ರೆ ಅಷ್ಟು ಚೆನ್ನಾಗದವು. ಭಾಳ ಕ್ಯೂಟಾಗಿ ಮುದ್ದಾಗಿದಾವೆ. ನಂಗಂತೂ ಭಾಳ ಇಷ್ಟ ಆದವು. ಸೂಪರ್, ಕೊಡ್ಬೋದು ಔಟ್ ಆಫ್ 10. ಇವು ಜಾರೆಲ್ಲ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಫ್ರೆಂಡ್ಸ್, ನಾವ್ಯಾಗ ಊಟ ಮಾಡಿಸಿದೆ. ಬೆಂಡೆಕಾಯಿನ ಇಲ್ಲಿ ಇಟ್ಟೀನಿ, ತೊಳೆದು ಇಟ್ಟೀನಿ, ಪುಟ್ಟಾಗ ಹಾಕಿಟ್ಟೀನಿ. ಹೆಚ್ಚಬೇಕಂದ್ರೆ ಈ ಕೆಳಕ್ಕೆ ನಿಂತಲ, ಅದಕ್ಕೆ ಊಟ ಮಾಡಿಸಿ ಟ್ಯಾಬ್ಲೆಟ್ ಹಾಕೀನಿ. ಈಗ ಮನ್ಗಿಸ್ತೀನಿ. ಬಾ ಮುಕ್ಕೋ ಬಾ. ಬಾ ಆಯ್ತು ಬಾ. ನೋಡು, ಮುಂದೆ ನೋಡಲ್ಲ, ಹಿಂದೆ ನೋಡಂಗಿಲ್ಲ, ಹಂಗೆ ಮುಖ ಕಟ್ಟಾಕ್ ಮಾಡ್ಕೊಂಡು ಅಡ್ಡಾಡ್ತಾ. ಅಂತ ನೋಡ್ರಿ ನಮಿತಾ, ನಮ್ಮ ಜಾಗನ ಖಾಲಿ ಮಾಡವ, ಹಾಲ್ನಾಗ ಕುಂದ್ರ ನಡಿ. ಈಕಿನ ಮನೆಗಿಸಿ ಬರ್ತೀನಿ ನಾನು. ಬೆಂಡೆಕಾಯಿ ಹೆಚ್ಚಿಡ್ಬೇಕಾ? ಮುಗೀತಾ? ಇಲ್ಲ ಇತ್ತು ನೋಡಿ ಇನ್ನೊಂದು ಕ್ಲಿಪ್ಪು. ಹುಡುಕ್ಯಾಡದ ಇಡೀ ದಿನಾನು. ಸುಸ್ತಾಗ್ಬಿಟ್ಟ ಪಾಪ ಹುಡುಗಿ, ಕೆಲಸ ಮಾಡಿ ನಾನು ನೆಟ್ಟಾಗಿ ಹಿಡ್ಕೊಂಡೇ ಇಲ್ಲ. ಓ ಏನ ಈಗ ಮಾತಾಡ್ತಾಳ ನೋಡ್ರಿ, ಹೊಟ್ಟೆ ತುಂಬ್ತೀಗ ಅದಿಲ್ಲ, ಹೊಟ್ಟೆ ತುಂಬ್ತು ಈಗ ನಿದ್ದೆ ಮಾಡ್ತಾಳ, ಈಗ ಮಾತಾಡ್ತಾಳೆ. ಈಗ ಮಧ್ಯಾಹ್ನ ಮನಗಿಸಿದ್ರೆ ಮಧ್ಯಾಹ್ನ ಮಲ್ಕೊಲಿಲ್ಲ,
ಈಗ ಮನ್ಗಿಸಿದ್ರೆ ಎಷ್ಟೊತ್ತಿಗೆ ಮಕ್ಕೊಂತಾಳೆ ಏನು ಗೊತ್ತಿಲ್ಲ. ಲಘುನ ಮಕ್ಕೊಂಡ್ಲ ಅಂದ್ರೆ ನಾ ಹೆಚ್ಚಿಡಕ್ಕೆ ದಾರ ಆಗತ್ತೆ. ಈಕಿ ಮಕ್ಕೊಲಿಲ್ಲ ಅಂದ್ರೆ ಅಷ್ಟೇ. ಈಕಿನ ಕೊಟ್ಟು ಹೋಗ ನಾ ಮಲಗಿಸ್ತೀನಿ. ಏನು ನೀನು ಮನಗಿಸ್ತೀಯ? ಮುಗಿತ ನಿಂದು ಹೋಮ್ವರ್ಕ್ ಓದೋದ? ಇಲ್ಲ ಮುಗೀತು. ಮುಗಿತನಾ? ಬಾ ಮುಖ ಬಾ ಬಾ. ಓದೋದು ಬರೆಯೋದು ಮುಗೀತಂತಕ್ಕಿದೆ. ಮಕ್ಕೊಂತಾಳಂತ ಮಕ್ಕೊಲ್ಲಿ ಬಾ. ಅಯ್ಯಯ್ಯೋ ಅಯ್ಯಯ್ಯೋ ಕಾಲಾಗ ನೋಡ್ಕೊಂಬರೋದಿಲ್ಲ. ಕೈ ತೆಗಿಯವ್ವ. ಏನು ಬಾಯಾಗ ಕೈ ಹಾಕ್ಕೊಂಡು ಜುನು 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 ಅಂತಾವ. ಏನು ಮಾಡ್ತೀವಿ? ಈ ಬುಕ್ ಎತ್ತಿರ್ತೀನಿ ಬ್ಯಾಗ್ ವೆಚ್ಚ. ಓಕೆ ಫ್ರೆಂಡ್ಸ್, ಈಕಿನ ಮೇಲೆ ಹಾಕಿ ಮನಗಿಸ್ತೀನಿ. ಮನಗಿಸಿ ನೋಡೋಣ. ಆದರೆ ಈಗ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ನೋಡಿರಿ ಫ್ರೆಂಡ್ಸು, ನಾನು ಈಗ ಚಪಾತಿ ಹಿಟ್ಟು ನಾದಾ ಕುಂತೀನಿ. ಚಪಾತಿ ಹಿಟ್ಟಿಗೆ ಒಂದು 3 ಕಪ್ಪಷ್ಟು ಹಿಟ್ಟನ್ನು ತೊಗೊಂಡಿನಿ. ಮೊನ್ನೆ ಒಬ್ಬರು ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಕಮೆಂಟ್ ಹಾಕಿದ್ರು, ನಿಮ್ಮ ಥರ ಚಪಾತಿ ಮಾಡೋಕ್ಕೆ ಬರಲ್ಲ ನನಗೆ, ಈ ಥರ ಚಪಾತಿ ಬರಲ್ಲ ನನಗೆ ಅಂತಂದು ಹೇಳಿದರು. ಹಾಗಾಗಿ ಇವತ್ತು ಅದನ್ನು ಶೇರ್ ಮಾಡ್ಕೊಂಡ್ರಾಯ್ತು, ನಾನು ಯಾವ ರೀತಿ ಹಿಟ್ಟು ನಾದ್ತೀನಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಈಗ ನೋಡಿರಿ, ಒಂದು 3 ಕಪ್ಪಷ್ಟು ಗೋಧಿ ಹಿಟ್ಟು ಸಾನ್ಗೆ ಹಿಡ್ಕೊಂಡೆ. ಯಾವುದೇ ಹಿಟ್ಟಾಯಿತು ಏನಾಯಿತು, ಫಸ್ಟು ನಾವು ನಾದೋದಕ್ಕಿಂತ ಮುಂಚೆ ಹಿಟ್ಟು ಕಲಿಸ್ಕೊಳೋದಕ್ಕಿಂತ ಮುಂಚೆ ಸಾನ್ಗೆ ಹಿಡ್ದಾಗ ಕಲಿಸ್ಕೋಬೇಕಾಗುತ್ತೆ. ಈಗ ನೋಡಿರಿ, 1 ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈಗ ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡಿರಿ, ರಾತ್ರಿ ಅಷ್ಟು ವಿಡಿಯೋ ಮಾಡಿಕೊಂಡೆ, ಮತ್ತು ಹೊಳ್ಳಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ನವ್ಯಾಗ ಮನಗುಸಕ್ಕೆ ಬಂದೆ ಅಂದ್ರೆ ಆಯಿತು, ವಾಪಸ್ಸು ಎದ್ದು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಬೆಳಿಗ್ಗೆ ಮತ್ತು ಕಂಟಿನ್ಯೂ ಮಾಡಕತ್ತೀನಿ ವ್ಲಾಗು. ನೋಡಿರಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿದ್ಕೊಳಕತ್ತೀನಿ. ನಾವು ಚಪಾತಿ ಹಿಟ್ಟು ಹದವಾಗಿ ನಾದ್ಕೊಂಡ್ವಿ ಅಂದ್ರೆ ಚಪಾತಿನೂ ಕೂಡ ಚಲೋ ಬರ್ತವೆ. ನೋಡಿರಿ, ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಯಾಕಂದ್ರೆ ತೀರ ಗಟ್ಟಿನೂ ಆಗಬಾರ್ದು ಹಿಟ್ಟು, ತೀರ ಸಾಫ್ಟೂ ಆಗಬಾರ್ದು. ಸಾಫ್ಟ್ ಆದರೆ ಚಪಾತಿ ಅದ್ರದ್ದು ಶೇಪು ಚೇಂಜ್ ಆಗಿಬಿಡ್ತಾವೆ, ನೀಟಾಗಿ ಬರೋಲ್ಲ. ಅದೇ ಗಟ್ಟಿ ಆದರೆ ಒಂದು ಸ್ವಲ್ಪ ರಫ್ ಆಕ್ಕವು ಚಪಾತಿ. ಅದಕ್ಕೆ ಹಿಟ್ಟನ್ನ ಸಾಫ್ಟಾಗಿ ನಾದಿಡಬೇಕು. ನೋಡಿರಿ, ಎಲ್ಲ ಚೆನ್ನಾಗಿ ನಾದಿ ಒಂದು ಪ್ಲೇಟ್ ಮುಚ್ಚಿಟ್ಟಿನಿ. ನಾನು ರಾತ್ರಿ ಹೇಳಿದ್ನೆಲ್ಲ ಬೆಂಡೆಕಾಯಿನ ಹೆಚ್ಚಿಡ್ತೀನಿ ಅಂತ ಹೇಳಿಬಿಟ್ಟು, ಬಟ್ ರಾತ್ರಿ ಹೆಚ್ಚಿಡೋಕ್ಕಾಗಲಿಲ್ಲ. ಒಂದು ಬಟ್ಟೆ ಮೇಲೆ ಅವನ್ನೆಲ್ಲ ಹಾಕಿ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ನೀರೆಲ್ಲ ಹೋಗಿ ಒಣಗ್ತಾವು, ಬೆಳಿಗ್ಗೆ ಬೇಗ ಬೇಗ ಹೆಚ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು. ಹಂಗಾಗಿ ಈಗ ಫಸ್ಟ್ಗೆ ಎದ್ದ ತಕ್ಷಣ ಹಿಟ್ಟು ನಾದಿಟ್ಟೆ. ಹಿಟ್ಟು ನಾದಿದ ತಕ್ಷಣವೇ ಈಗ ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ. ಫಸ್ಟ್ ಈರುಳ್ಳಿ ಟೊಮೆಟೊ ಹೆಚ್ಚಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಯಾಕಂದ್ರೆ ಇದು ಲೊಳೆ ಬಿಟ್ಕೊಂಡ್ಬಿಡುತ್ತೆ ನೋಡಿರಿ ಬೆಂಡೆಕಾಯಿ. ಫಸ್ಟ್ಗೆ ಹೆಚ್ಚಿಬಿಟ್ರೆ ಮತ್ತು ಈರುಳ್ಳಿ ಟೊಮೆಟೊನೂ ಲೊಳೆ ಆಗಿಬಿಡ್ತೈತಿ. ಹಾಗಾಗಿ ಈಗ ನೋಡಿರಿ, ಎಲ್ಲ ಹೆಚ್ಚಿಟ್ಕೊಂಡು ಆದಮೇಲೆ ಈಗ ಬೆಂಡೆಕಾಯಿ ಪಲ್ಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಎಣ್ಣೆನ ಹಾಕಿದೆ 1.5 ಸ್ಪೂನಷ್ಟು. ಎಣ್ಣೆ ಬಿಸಿ ಆದಮೇಲೆ ನೋಡಿರಿ, ಈಗ ನಾನು ಒಂದು ಅರ್ಧ kg ಅಷ್ಟು ಅದಾವೆ ಇವು ಬೆಂಡೆಕಾಯಿ. ಚೆನ್ನಾಗಿ ಹುರ್ಕೊಳಕತ್ತೀನಿ. ನಾವು ಎಷ್ಟು ನೀಟಾಗಿ ಹುರ್ಕೊತೀವಿ ನೋಡಿರಿ ಬೆಂಡೆಕಾಯಿ ಪಲ್ಯ, ಅಷ್ಟು ರುಚಿಯಾಗಿ ಬರ್ತೈತಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತೆ ಅಷ್ಟೇ. ಕಡಿಮೆ ತಿನ್ಬೋದು, ಬಟ್ ಏನಂದರೆ ರುಚಿ ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೋಡಿರಿ, ಎಲ್ಲ ಲೊಳೆ ಬಿಟ್ಕೊಂಡು ಕರ್ರಗಾಗೈತಿ ಕಡಾಳಿಗೆ, ಬಟ್ ಅದ್ರಾಗ ಒಗ್ಗರಣೆ ಕೊಡಾಕತ್ತೀನಿ ನಾನು. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ್ಮೇಲೆ ನೋಡಿರಿ, ಈಗ ಒಂದು ಇದನ್ನು ಸಾಸಿವೆ ಹಾಕಿ ನೋಡಿದೆ ಕಾದೈತೆ ಇಲ್ಲ ಅಂತ ಹೇಳ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿದೆ. ಅದಾದಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡೀನಿ. ಅದು ಇದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಬೆಂಡೆಕಾಯಿದು. ಬೆಂಡೆಕಾಯಿ ಫ್ರೈ ಅಂತಲೇ ಹೇಳ್ಬೋದು. ಇದು ಪಲ್ಯವು ಅಷ್ಟು ಚೆನ್ನಾಗಿತ್ತು ನಾನು ಮಾಡಿದಾಗಂತೂ. ನೋಡಿರಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ. ಯಾವುದೇ ನಾವು ಅಡುಗೆ ಮಾಡಿದ್ರೂ ಈರುಳ್ಳಿನ ಒಂಚೂರು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಅದ್ರದ್ದು ರುಚಿ ಸೂಪರಾಗಿರ್ತೈತಿ. ಈಗ ನೋಡಿರಿ, ಒಂದು ಸ್ವಲ್ಪ ಕಂದು ಬಣ್ಣ ಬಂತು ಈರುಳ್ಳಿದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ.
ಒಂದು 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ನೋಡಿರಿ. ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮೆಟೊ ಸಾಫ್ಟ್ ಆಗಬೇಕು ಅಂತಂದ್ರೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪಷ್ಟು ರುಚಿಗೆ ತಕ್ಕಷ್ಟು ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಬೇಕಂದ್ರೆ ನೋಡ್ಕೊಂಬಿಟ್ಟು ಹಾಕ್ಕೋಬೋದು. ಉಪ್ಪು ನಾನು 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ಈಗಿಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿದಾದಮೇಲೆ ಈಗ ನೋಡಿರಿ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 3 ಒಣ ಪೌಡ್ರನ್ನ ಹಾಕಿ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕಾಗತ್ತೆ ನೋಡಿರಿ. ಈಗ ಸೈಡಲ್ಲಿ ಎಣ್ಣೆ ಕಾಣ್ತಾ ಐತಿ. ಅದು ಬಿಟ್ಕೊಂಬಂದಮೇಲೆ ಈಗ ನಾನು ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದು ನೋಡಿರಿ, ಅದನ್ನು ಹಾಕಿ ಈಗ ಈರುಳ್ಳಿ, ಟೊಮೆಟೊ ಮತ್ತು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಭಾಳ ರುಚಿಯಾಗಿತ್ತು ಫ್ರೆಂಡ್ಸ್. ಒಂಚೂರು ಪಲ್ಯ ಉಳಿಲಿಲ್ಲ. ರಾತ್ರಿಗೆ ಮತ್ತು ಅನ್ನ ಸಾರನ್ಯಾಗ ಒಂಚೂರು ಉಳಿದಿತ್ತು. ನಮ್ಮ ನಮಿತಾನು ಎಲ್ಲ ತಿನ್ಕೊಂಬಂದಿದ್ಲು ಸ್ಕೂಲಿಂದ. ಈಗ ನೋಡಿರಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ಹಾಕನಕತ್ತೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ರುಚಿ ಒಂಚೂರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಕೊಬ್ಬರಿ ತುರಿನ ಹಾಕ್ಕೊಂಡಿನಿ. ಹಾಕಿಬಿಟ್ಟು ಈಗ 1 ನಿಮಿಷ ಮುಚ್ಚಿಟ್ಟಿದ್ನೆಲ್ಲ ಈಗ ನೋಡಿರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಓಪನ್ ಮಾಡಿ. ಇದು ನಾವು ಬೆಂಡೆಕಾಯಿ ಹುರಿದಿರ್ತೀವಲ್ಲ, ತಳ ಎಲ್ಲ ಒಂಥರ ಕಪ್ಪಾಗಿ ಹಿಡ್ಕೊಂಡ್ಬಿಟ್ಟಿರ್ತೈತಿ. ಬಟ್ ಅದು ನಾವು ಈ ರೀತಿ ಮುಚ್ಚಿಟ್ಟು ಆಗಾಗ ಮುಚ್ಚಿ ತೆಗೆಯೋದು ಈ ಥರ ಮಾಡ್ತೀವಲ್ಲ, ಅದು ಮಾಯ್ಶ್ಚರೈಸರ್ ಆಗಿರ್ತೈತಿ. ಆವಿಯಾಗಿ ನೀರು ಬಿಟ್ಕೊಂಡಿರ್ತೈತಿ. ಆವಾಗ ಅದೆಲ್ಲ ತಳದಿಂದೆಲ್ಲ ಬಿಟ್ಕೊಂಬಂದ್ಬಿಡುತ್ತೆ ಫ್ರೆಂಡ್ಸ್. ಈಗ ನೋಡಿರಿ ಮತ್ತೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಅದು ಹದವಾಗಿ ರೆಡಿ ಆಗೈತಿ ಬೆಂಡೆಕಾಯಿ ಪಲ್ಯ. ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿ ಬೆಂಡೆಕಾಯಿ ಪಲ್ಯನ ಸೂಪರಾಗಿರ್ತೈತಿ ಚಪಾತಿ ರೊಟ್ಟಿ ಜೊತೆಗೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟೀನಿ ವಿಡಿಯೋನ, ಯಾಕಂದ್ರೆ ಬೆಳಿಗ್ಗೆ ವಿಡಿಯೋ ಮಾಡ್ಕೊತಿರ್ತೀವಲ್ಲ, ಪದೇ ಪದೇ ಆಫ್ ಮಾಡೋದು ತೆಗಿಯೋದು ಮಾಡಿದ್ರೆ ಏನಾಗುತ್ತಂದ್ರೆ ಟೈಮು ಅದರಲ್ಲೇ ಹೋಗಿಬಿಡ್ತೈತಿ. ಈ ಲಾಗ್ ಮಾಡೋದೇನು ಸಾಮಾನ್ಯ ಅಲ್ಲ ಫ್ರೆಂಡ್ಸು. ಕೆಲಸ ಮಾಡ್ಕೊತ ಲಾಗ್ ಮಾಡ್ತಾರೆ. ಮನೆ ಕೆಲಸನ ಆಗುತ್ತೆ, ದುಡ್ಡನ್ನು ಬರುತ್ತೆ ಅನ್ಕೊತಾರೆ. ಬಟ್ ಅದರಂಥ ಕಷ್ಟ ಇನ್ನೊಂದಿಲ್ಲ. ಹಾಗಾಗಿ ಲೇಟ್ ಆಗುತ್ತಲ್ಲ ಪದೇ ಪದೇ ಆಫ್ ಮಾಡೋದು ಆನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹಾಕಿ ಮಾಡ್ತಾಯಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಲೆಂತಿ ಆಗಿತ್ತು ವಿಡಿಯೋ, ಹಾಗಾಗಿ ಸ್ಪೀಡಲ್ಲಿಟ್ಟಿದ್ದೀನಿ. ಈಗ ನೋಡಿರಿ 2 ಚಪಾತಿನ ಟ್ರಯಾಂಗಲ್ ಶೇಪ್ ಎಣ್ಣೆ ಹಚ್ಚಿ ಲಟ್ಟಿಸಿಟ್ಟಿದ್ದೀನಿ. ಇಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿತ್ತಲ್ಲ ಅದನ್ನು ತೆಗೆದು ಹಿಂದಕ್ಕಿಟ್ಟೆ. ಅದಾದಮೇಲೆ ಹಂಚು ಬಿಸಿಗಿಟ್ಟೆ ನೋಡಿರಿ. ಒಂದು 4 ಚಪಾತಿ ನಮಿತಾಗ ಬೆಳಿಗ್ಗೆ 2 ಮಧ್ಯಾಹ್ನಕ್ಕೆ 2 ಅಂತ ಹೇಳ್ಬಿಟ್ಟು 4 ಚಪಾತಿನ ಟ್ರಯಾಂಗಲ್ ಶೇಪಲ್ಲಿ ಎಣ್ಣೆ ಹಚ್ಚಿ ಮಡಿಚಿಟ್ಟಿದ್ದೆ. ಈಗ ಪಟ ಹಂಚು ಕಾಯೋದ್ರೊಳಗೆ ಚಪಾತಿ ಲಟ್ಟಿಸ್ಕೊಂಡ್ರಾಯ್ತು ಅಂಥೇಳಿ ಚಪಾತಿ ಲಟ್ಟಿಸಕತ್ತೀನಿ ನೋಡಿರಿ. ಈ ರೀತಿನ ಮಾಡಿದರೆ ಚಪಾತಿ ಸಾಫ್ಟಾಗಿ ಬರ್ತಾವೆ. ಈಗ ಹಂಚು ಕಾದಿತ್ತು, ಒಂದು ಸ್ವಲ್ಪ ಎಣ್ಣೆ ಹಾಕಿದೆ. ಎಣ್ಣೆ ಹಚ್ಚಿದ್ರೇ ಚಪಾತಿ ಸ್ವಲ್ಪ ಬೇಗ ಬರ್ತಾವೆ. 1-2 ಚಪಾತಿಗೆ ಬೇಯಿಸೋ ಮಟ್ಟನೂ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ಆಮೇಲೆ ಹಂಚು ಏನಾಗುತ್ತೆ ಪಳಗಿ ಬಿಡ್ತೈತಿ. 1-2 ಚಪಾತಿ ಮಾಡಿದ ತಕ್ಷಣ ಪಳಗುತ್ತಲ್ಲ, ಆವಾಗ ಮುಂದಿನ ಚಪಾತಿಗಳೆಲ್ಲ ಈಸಿಯಾಗಿ ಚೆನ್ನಾಗಿ ಬರ್ತಾವೆ. ಅವಾಗೇನು ಜಾಸ್ತಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋಲ್ಲ. ಈಗ ನೋಡಿರಿ ಮತ್ತೆ 1 ಚಪಾತಿನ ರೆಡಿ ಮಾಡ್ಕೊಳಕತ್ತೀನಿ. ನಾನು ಇದೇ ರೀತಿನ ಮಾಡೋದು. ಚಪಾತಿ ಸಾಫ್ಟಾಗೇ ಬರ್ತಾವೆ. ಮತ್ತು ಸ್ಕೂಲಿಗೆ ಕೊಟ್ಟು ಕಳಿಸಿರ್ತೀನಲ್ಲ, ಅಲ್ಲಿನೂ ಕೂಡ ಸಾಫ್ಟಾಗೇ ಇರ್ತಾವೆ. ಆರಿದ ಮೇಲೆ ಏನು ಅವು ಗಟ್ಟಿ ಆಗೋದಿಲ್ಲ. ಅಂದರೆ ಏನಂದರೆ ಚಪಾತಿನ ನಾವು ದಪ್ಪದಾಗಿ ಮಾಡ್ಕೋಬಾರ್ದು, ತೆಳು ಇರಬೇಕು. ತೀರ ತೆಳುವೂ ಇರಬಾರ್ದು. ತೀರ ತೆಳು ಇದ್ದರೆ ಏನಕ್ಕವು ಶೆಕೆ ಆಗ್ಬಿಡ್ತಾವೆ. ಹಾಗಾಗಿ ಉಬ್ಬಿ ಬರ್ತಾವೆ ನೋಡ್ರಿ ಚಪಾತಿ. ನಾನು ಮಾಡೋವಂಥ ಚಪಾತಿ ಹೆಂಗಪ್ಪ ಅಂತಂದರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಜಾಸ್ತಿ ಉಬ್ಬಿ ಬರೋಲ್ಲ. ಅದೇ ನಾನು ಕ್ಯಾಮ್ರಾ ಆಫ್ ಮಾಡಿ ಹಿಂದಕ್ಕಿಟ್ಟು ಚಪಾತಿ ಮಾಡೋಕೆ ನಿಂತ್ರೆ ಪುರಿ ಉಬ್ಬಕ್ಕೆ ನಿಂದಿರ್ತಾವೆ. ಮುದ್ದಾಂ ಪರೀಕ್ಷೆ ಅಂತಾರೆ ನೋಡ್ರಿ ಹಂಗೆ. ಈಗ ನೋಡಿರಿ ನಮಿತಾಗ ಚಪಾತಿನ ಬಾಕ್ಸಿಗೆ ಹಾಕಿಟ್ಟಿನಿ. ಈಗ ಪಲ್ಯನೂ ಕೂಡ ಬಾಕ್ಸಿಗೆ ಹಾಕ್ಕೋಬೇಕು. ಇನ್ನೂ ಬಿಸಿಯಾಗೇ ಇತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಅಷ್ಟು ಲಘು ತಿನ್ನೋಕ್ಕಾಗಲ್ಲ ನೋಡ್ರಿ ಈಕಿಗೆ, ಹಾಗಾಗಿ ತಿನ್ನಂಗಿಲ್ಲ. ಅಲ್ಲೇ ಸ್ಕೂಲ್ನಾಗ ತಿಂತಾಳೆ. ಬೆಳಿಗ್ಗೆ ಹೋದ್ಮೇಲೆ ಒಂದು ಪೀರಿಯಡ್ ಅಥವಾ ಪ್ರೇಯರು ಈ ಥರ ಏನಾದರೂ ಮಾಡಿಸಿದಾದ್ಮೇಲೆ ಸ್ನ್ಯಾಕ್ಸ್ ಟೈಮ್ ಅಂತ ಹೇಳ್ಬಿಡ್ತಾರೆ. ಆವಾಗ 2 ಚಪಾತಿ ತಿನ್ಕೊತಾಳೆ. ಮತ್ತು ಮಧ್ಯಾಹ್ನ 2 ಚಪಾತಿ ತಿಂತಾಳೆ. ಮತ್ತು ಇನ್ನು ಸ್ನ್ಯಾಕ್ಸು ಸಾಯಂಕಾಲ ತಿನ್ನೋಳಕ್ಕ ಅಂತ ಹೇಳಿಬಿಟ್ಟು ಆ್ಯಪಲ್ ಕೊಟ್ಟಿದ್ದೆ ಆವತ್ತು ಸ್ನ್ಯಾಕ್ಸಿಗೆ ನೋಡಿರಿ. ಆ್ಯಪಲ್ಲು
ಮನೆಯಲ್ಲಿ ಈ ಥರ ಫ್ರೂಟ್ಸು ಸ್ಕೂಲಲ್ಲಿ ಆದರೂ ತಿಂತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ನ್ಯಾಕ್ಸಿಗೆ ಫ್ರೂಟ್ಸನ್ನು ಕೊಟ್ಟು ಕಳಿಸ್ತೀನಿ. ಯಾವುದೇ ಜಂಕ್ ಫುಡ್ಸ್ ಅಂತೂ ನಾನು ಜಾಸ್ತಿ ಕೊಡೋದಿಲ್ಲ ಫ್ರೆಂಡ್ಸು. ಮಕ್ಕಳಿಗೆ ಕುರ್ಕುರೆ, ಲೇಸು, ಆಮೇಲೆ ಕೇಕು ಅದು ಇದು ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಬಟ್ ಏನಂದರೆ ರೇರ್, ಯಾವಾಗಾದ್ರೂ ಒಂದು ಸಲ ಅಷ್ಟೇ, ತಿಂಗ್ಳದಾಗ ಒಂದು ಸಲ 2 ಸಲ ಅಷ್ಟೇ ನೋಡಿರಿ. ಅದಕ್ಕಿಂತ ಹೆಚ್ಚಿಗೆ ಅಂತೂ ತಿನ್ನಿಸೋದೇ ಇಲ್ಲ ನಾನು ಜಂಕ್ ಫುಡ್ಸು. ಏನೇ ಇದ್ದರೂ ಮನೆ ಊಟ ಜಾಸ್ತಿ ಕೊಡ್ತೀನಿ. ಹಾಗಾಗಿ ನಮ್ಮ ನಮಿತಾಗೂ ಕೂಡ ಅದೇ ರೂಢಿ ಬಿದ್ದೈತಿ. ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಲೇಸು, ಕುರ್ಕುರೆ ಅಂಥವೆಲ್ಲ ತಂದಿರ್ತಾರಂತ. ನಾನು ತಿನ್ನಬೇಡ, ನಾವು ಮನೇಲಿ ಎಲ್ಲ ಫ್ರೂಟ್ಸ್ ಕೊಟ್ಟು ಕಳಿಸ್ತೀವಿ, ನೀನು ಅಲ್ಲಿ ಅಂಥದ್ದೆಲ್ಲ ತಿನ್ಕೊಂಬಂದೆ ಅಂದ್ರೆ ಹೊಟ್ಟೆ ನೋವು ಬರ್ತಾ ಮತ್ತು ಒಳ್ಳೇದನ್ನ ಅಲ್ಲ ಅದು ಹೆಲ್ತಿಗೆ ಅಂತಂದು ಹೇಳ್ತಿರ್ತೀನಿ ಆಕೆಗೆ. ಸ್ವಲ್ಪ ಕೊಟ್ಟಿರ್ತಾರಮ್ಮ, ಅವ್ರೇನು ಜಾಸ್ತಿ ಕೊಟ್ಟಿರ್ತಾರೆ, ನಾವು 1 ಪೀಸ್ 2 ಪೀಸ್ ಕೊಟ್ಟಿರ್ತಾರೆ, ಅಷ್ಟು ತಿನ್ನಬಾರ್ದನ ಅನ್ನಕತ್ತಿದ್ಲು. ಯಾಕೆ ಬೇಕು ಸುಮ್ಮನೆ ಬೇಡ ಅಂತಂದು ಹೇಳ್ತೀನಿ. ಪೋಷಕರು ತಿಳ್ಕೊಬೇಕು, ಮಕ್ಕಳಿಗೆ ಈ ಥರ ಎಲ್ಲ ಜಂಕ್ ಫುಡ್ಸ್ ಕೊಟ್ಟು ಕಳಿಸ್ಬಾರ್ದು ಸ್ಕೂಲಿಗೆ ಅಂತ ಹೇಳ್ಬಿಟ್ಟು. ಸ್ಕೂಲ್ನವರು ಕೂಡ ನೋಟಿಸ್ ಹಾಕಿರ್ತಾರೆ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ, ಇದು ಹೆಲ್ದಿ ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸ್ರಿ, ಜಂಕ್ ಫುಡ್ಸ್ ಏನು ಕೊಡಬೇಡ್ರಿ ಸ್ನ್ಯಾಕ್ಸಿಗೆ ಅಂತಂದು ಹಾಕಿರ್ತಾರೆ ಮೆಸೇಜ್. ಆದ್ರೂ ಕೆಲವೊಬ್ಬರು ಪೋಷಕರು ಆ ಥರ ಕೊಟ್ಟು ಕಳಿಸಿರ್ತಾರೆ ನೋಡ್ರಿ. ಈಗ ನಮ್ಮ ನಮಿತನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಈಗ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ ಲಾಗು. ನೋಡಿರಿ, ಚಾಕಿಟ್ಟಿನಿ, ನಮ್ಮ ಮನೆಯವ್ರು ಬರ್ತಾರೆ ಇವತ್ತು, ಹಾಗಾಗಿ ಚಾಕಿಟ್ಟಿನಿ. ಇಲ್ಲಿ ನೋಡ್ರಿ, ಚಪಾತಿ ಮಾಡಿಟ್ಟೆ ಪೂರ್ತಿ ಎಲ್ಲ, ಅವರು ಬರ್ತಾರೆ ನಮಗೂ ಹಾಕವು ಅಂತ ಹೇಳ್ಬಿಟ್ಟು. ಪಲ್ಯ ಅಂತೂ ಆಲ್ರೆಡಿ ಶೇರ್ ಮಾಡ್ಕೊಂಡೀನಿ. ಪಲ್ಯ ಮಾಡಿದ್ದೆ, ಚಪಾತಿ ಉಳಿದಿತ್ತು ಹಿಟ್ಟು ಮಾಡೋದು ನಮಗೆ. ಅಕ್ಕಿ ಪೂರ್ತಿಕ 4 ಮಾಡಿದ್ನೆ, ಹಾಗಾಗಿ ಆಕಿನ ಬಿಟ್ಟು ಬಂದ್ಬಿಟ್ಲೆ ಚಪಾತಿ ಮಾಡಿದೆ. ಚಪಾತಿ ಮಾಡಿ ಈಗ ನೋಡ್ರಿ ಬಿಸಿನೀರು ಕಾಸ್ಕೊಂಡೀನಿ ಕುಡಿಯೋಕ್ಕಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ ಇಷ್ಟು ಪಾತ್ರೆ ಬಿದ್ದಾವೆ. ಈಗ ಇವನ್ನೆಲ್ಲ ತೊಳಿಬೇಕು, ನೀರು ಕುಡಿತೀನಿ, ಕುಡಿದ್ಬಿಟ್ಟು ತೊಳೆದು ಮುಂದಿನ ಕೆಲಸ ಮಾಡ್ಕೊತೀನಿ. ನೋಡ್ರಿ ಫ್ರೆಂಡ್ಸ್, ನಾನು ನೀರು ಕುಡಿದು ಮುಸ್ರಿ ಎಲ್ಲ ಸಿಂಕ್ನೇನು ತೊಳೆದು ಹೊರಗಿಟ್ಟಿನಿ ತಿಕ್ಬೇಕಂತೇಳಿ. ಚಹಾ ಕುದೀತು, ಚಾನ ಒಂದು ಸ್ವಲ್ಪ ಕುಡಿದ್ರಾಯ್ತು ಅಂಥೇಳಿ ಮುಂಜಾನೆ ಲಘುನೇ ಎದ್ದಿದ್ನೆಲ್ಲ, ಅದಕ್ಕೆ ಹೊಟ್ಟೆ ಹಸಿಯಾಗತ್ತಿತ್ತು. ಊಟ ಮಾಡಿಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಹಾ ಕುಡಿದೆ. ಚಹಾ ಕುಡಿಯೋದ್ರೊಳಗೆ ಎದ್ಬಿಟ್ಟ ಆಡ್ರಿ. ನೋಡಕತ್ತಾಗ ಬಾ ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಕೊಂಡಿದ್ಲ ಅಂದ್ರೆ ಟೈಮ್ ಈಗ 9:30 ಆಗೈತಿ. ಈಗೆಲ್ಲ 9:30 ಮಾಡಾಕ್ಬಿಟ್ಟೈತಿ. ಹೊರಗೆ ಹೊತ್ತೋಗಿದ್ದಾಗ ಗೊತ್ತಾಗಲ್ಲ. ವಾ ಏನಪ್ಪ, ಹಾಂ ಬಾ ಕೆಳಗಿಳಿ. ಕೂಲ್ದ ನೋಡ್ರಿ, ಅವು ಮುಖ ಮುಚ್ಕೊಂಡೈತಿ. ಬಾ ಬಾ ಇಳಿ, ಬಾ. ಇಳಿಯಂಗಿಲ್ಲ, ಹತ್ತಂಗಿಲ್ಲ, ನಾನೇ ಇಳಿಸ್ಬೇಕು, ನಾನೇ ಹತ್ತಿಸ್ಬೇಕು ಮೇಡಮ್ ಅವ್ರಿಗೆ. ಖುಷಿ ಯಾಕ ಖುಷಿಯಿಂದ ಇರ್ತಾಳೆ ಇವಾಗ. ಓ ಹೌದವ, ಕಸ ಗುಡಿಸ್ಬೇಕು ನಾನು. ಕೆಲಸ ಭಾಳ ಅದಾವ ಇವತ್ತು. ಅವರು ಇವ್ರ ಸುಸ್ತಾಗಿ ಬಂದಿರ್ತಾರೆ, ಮಕ್ಕೊಂಡ ಬಿಡ್ತಾರೆ. ಈಗ ಬಂದ್ರಂದ್ರೆ ರಾತ್ರಿ ಎಲ್ಲ ನಿದ್ದಿನೂ ಮಾಡಿರಲ್ಲ ಗಾಡ್ಯಾಗ. ಬಾ. ಸ್ಲೀಪಿಂಗ್ ಬಸ್ ಅದು, ಬಟ್ ಮನ್ಯಾಗ ನಿದ್ದೆ ಮಾಡ್ದಂಗೆ ಗಾಡಿಯಾಗ ನಿದ್ದೆ ಮಾಡೋಕ್ಕಾಗಲ್ಲ. ಓನು ನಡಿ. ಆಯ್ತು, ನಡಿ ಹೊರಗೆ ಹೋಗೋಣ. ನಡಿ ಹೊರಗೆ ಹೋಗೋಣ. ಹಾಂ, ಜೋಲಿ ಹೊಡಿತೈತೆ ಅಲ್ಲಿ. ಗುಡ್ ಮಾರ್ನಿಂಗ್ ಅನ್ನುವ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮ್ಯಾಗ ಈಗ ಗುಡ್ ಮಾರ್ನಿಂಗ್ 9:30. ನಮಗೆ 5ಕ್ಕೆ ಗುಡ್ ಮಾರ್ನಿಂಗ್. ಹ್ಞೂ ನಮ್ಮ ಕ್ಲಿಪ್ಪು ಹಾಕಿ ಸಾಕಾಗಿ ಹೋಗೋದ. ಇನ್ನೊಂದು ಸ್ವಲ್ಪ ಉದ್ದು ಬಂದ್ರೆ ಜುಟ್ಟು ಹಾಕ್ಬೋದು. ಈಕಿ ಸ್ಕೂಲ್ದಾಗ ಭಾಳ ಇದದು ಕ್ಲಿಪ್ ನಿಂದ್ರದ. ನೋಡ್ರಿ ಇಲ್ಲಿ ತಲೆ ತಿಕ್ಕಿ ಹಿಂಗೆ ಹಾಕಿ ಹಿಂಗೆ ಉಜ್ತಾಳೆ ತಲೆನ. ಇದು ನೋಡ್ರಿ ಹಿಂದೆ ಕೂದಲೆಲ್ಲ ಮುದುಡಿ ಆಗ್ಬಿಟ್ಟವು, ಗುಂಜಾದಂಗೆ ಆಗ್ಯಾವ. ಹುಂಜು ಹೋಗಿದ್ವಿ.
ಹೂವ ದೃಷ್ಟಿ ಆಗ್ಬಿಟ್ಟೈತವ ಇದಕ್ಕೆ ದೃಷ್ಟಿ ಆಗೈತಿ ದೃಷ್ಟಿ ಆಗ್ಬಿಟ್ಟೈತಿ ಗೊಂಬಿ ನೋಡಿ ಒಂದು ಸ್ವಲ್ಪ ಹೊತ್ತು ಕಿಟಕಿಯಾಗ ನಿಂದಿರ್ತಾಳೆ ನಾನು ಮುಸ್ರಿ ತೊಳಿತೀನಿ ಮುಸ್ರಿ ತೊಳೆದು ಮುಖ ತೊಳೆಸಿ ನಾಷ್ಟ ಮಾಡ್ತೀನಿ ಮುಸ್ರಿ ಲಘು ಲಘು ತೊಳೆದ್ಬಿಡ್ತೀನಿ ಮತ್ತೆ ಇಟ್ಕೊಂಡು ತಿನ್ನಿಸ್ಕೊಂಡು ಕುಂತ್ರೆ ಟೈಮ್ ಆಕೈತಿ ಅದಕ್ಕೆ ಹಂಗೆ ಕುಂತು ಬಿಡ್ತಾವೆ ಮುಸುರಿಗೆ ಪಾತ್ರೆ ಅಂತೀವಿ ನಾವು ಇದು ಪಾತ್ರೆಗೆ ಮುಸುರಿ ಅಂತೀವಿ ನಡಿವಾ ನಡಿ ಆಯ್ತು ನಡಿ